Hello everyone, welcome back to my channel Lavanya's Tiny World. I hope everyone is doing good. ಇವಾಗ ಟೈಮ್ ಒಂದು 6 ಗಂಟೆ ಅಷ್ಟಾಗಿದೆ. ಇವಾಗ ನನ್ನ ಡೇ ಸ್ಟಾರ್ಟ್ ಆಗ್ತಾ ಇದೆ. ಯೂಶಲಿ ನಾನು 5 o'clock ಎದ್ದೇಳೋದು ರೂಢಿ ಮಾಡ್ಕೊಂಡಿದ್ದೀನಿ. ಮುಂಚೆ ಎಲ್ಲ ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೆ. ಯಾಕೆಂದರೆ ನಂದು ಕೆಲಸಗಳು ಮುಗಿತಾ ಇದ್ದಿದ್ದೆ ಲೇಟ್ ಆಗ್ತಿತ್ತು. ನನಗೆ ನಾನು UK ಶಿಫ್ಟ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಹಾಗಾಗಿ ಕೆಲಸ ಮುಗಿಯೋದು ಲೇಟ್ ಆಗ್ತಾಯಿತ್ತು, ಮಲ್ಗೋದು ಲೇಟ್ ಆಗ್ತಾಯಿತ್ತು, ಎದ್ದೇಳೋದು ಲೇಟ್ ಆಗ್ತಾಯಿತ್ತು. ಆ್ಯಂಡ್ ಇವಾಗ ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದ್ರ ಸಲುವಾಗಿ ಇವಾಗ ಬೇಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅನ್ನೋ ಮಂತ್ರನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ರಾತ್ರಿ ಹೊತ್ತು ಕೆಲವೊಂದೊಂದು ಸರಿ ಬೇಗ ನಿದ್ದೆ ಬರಲ್ಲ. ಯಾಕೆಂದರೆ ಐ ವಾಸ್ ಯೂಸ್ ಟು ನೈಟ್ ಶಿಫ್ಟ್ಸ್ ಅಲ್ಲ. ಸೊ ಹಾಗಾಗಿ ಬೇಗ ನಿದ್ದೆ ಬರಲ್ಲ. ಬಟ್ ಸ್ಟಿಲ್ ನಾನು ಚೇಂಜ್ ಮಾಡ್ಕೋತಾ ಇದ್ದೀನಿ ನನ್ನ ರೂಟೀನ್ನ. ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ರುಟೀನ್ನ ಶೇರ್ ಮಾಡೋಣ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಶಲಿ ನಾನು 5 o'clock ಎದ್ದೇಳೋದು ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ 5 o'clock ಎದ್ದೆ. ಬಟ್ ನನ್ನ ಮಗಳೂ ಎದ್ಬಿಟ್ಲು, ರಾಗಿಣಿ ಎದ್ಬಿಟ್ಲು. ಸೊ ಹಾಗಾಗಿ ಅವಳನ್ನು ಮಲಗಿಸೋಣ ಅಂತ ಅವಳ ಪಕ್ಕನೇ ಮಲ್ಕೊಂಡು ಲೇಟ್ ಆಗೋಯ್ತು ಇವತ್ತು. ಏನು ಮಾಡೋಕ್ಕಾಗಲ್ಲ. ಸೊ ಚಿಕ್ಕ ಮಕ್ಕಳಿದ್ದಾಗ ಈ ಥರ ನಾವು ಎಷ್ಟೇ ಹೀಗೇ ಇರಬೇಕು, ನಮ್ಮ ರೊಟೀನ್ ಹೀಗೇ ಮಾಡಬೇಕು ಅಂತಂದ್ರೂ ಚಿಕ್ಕ ಮಕ್ಕಳಿದ್ದಾಗ ಕೆಲವೊಂದೊಂದು ಸರಿ ಉಲ್ಟಾ ಸೀದಾ ಹಾಗೇ ಆಗುತ್ತೆ. ಸೊ ಹಾಗಾಗಿ ಇವತ್ತು ಲೇಟ್ ಆಯಿತು. 5 o'clock ಎದ್ದೆ. ಬಟ್ ಸ್ಟಿಲ್ ಅವಳನ್ನ ಮಲಗ್ಸೋಕ್ಕೋಸ್ಕರ ಮತ್ತೆ ಸ್ವಲ್ಪ ಹೊತ್ತು ಮಲಗಿದ್ದಾಯಿತು. ಅವಳು ಪಕ್ಕ ಇಲ್ಲ ಅಂತಂದರೆ ಎದ್ಬಿಡ್ತಾಳೆ, ಹಠ ಮಾಡ್ತಾಳೆ, ಬಾ ಅಂತ. ಇಲ್ಲಾಂದರೆ ಸುಮ್ಮನೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಸಖತ್ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದಾಗ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ಸ್ಕಿಪ್ಪಿಂಗ್ ಮಾಡಬೇಕು. ಸ್ಕಿಪ್ಪಿಂಗ್ ಮಾಡಿ ನೆಕ್ಸ್ಟು ಏನೇನು ಮಾಡ್ತೀನಿ, ತಿಂಡಿ ಏನು ಮಾಡೋದು ಅದೆಲ್ಲ ಯೋಚನೆ ಮಾಡಬೇಕು. ಆ್ಯಕ್ಚುಲಿ ದೋಸೆ ಹಿಟ್ಟಿದೆ. ನನ್ನ ಚೋಟುಗೆ ಪಡ್ಡು ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿಣಿಗೆ ದೋಸೆ ಅಂದ್ರೇ ಇಷ್ಟ, ಇವಳಿಗೆ ಪಡ್ಡು ಅಂದರೆ ಇಷ್ಟ. ಸೊ ಹಾಗಾಗಿ ದೋಸೆ ಮಾಡೋದ ಪಡ್ಡು ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ ನಾನು. ನೋಡೋಣ. ಆದರೆ ಅವಳಿಗೆ ದೋಸೆನೇ ಹಾಕ್ಕೊಡ್ತೀನಿ, ಚೋಟುಗೆ ಪಡ್ಡು ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಆಲ್ಸೋ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಎಲ್ಲರೂ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಆಗ್ಬೋದು. ಒಳ್ಳೆ ರಂಗೋಲಿ ವಿಡಿಯೋಸ್ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಇವಾಗ ಆಚೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಸ್ಕಿಪ್ಪಿಂಗ್ ಮಾಡಿ ಹೀಗೆ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೊರಗಡೆ ಬಂದೆ. ನಮ್ಮ ಮನೆಯವ್ರ ಪಂಚೆಗಳೆಲ್ಲ ಒಗೆದು ಒಣಗಾಕಿದ್ದೆ. ಸೊ ಇವಾಗ ನಾನು ನನ್ನ ಗಿಡಗಳನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ. ಸ್ವಲ್ಪ ಹೊತ್ತು ಗಿಡಗಳನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಆಗಿ ಇವಾಗ ಹೊರಗಡೆ ಬಂದು ಇಲ್ಲಿ ನಿಂತ್ಕೊಂಡ್ರೆ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ನಮ್ಮ ಕಾಂಪೌಂಡಲ್ಲಿ ಒಂದಷ್ಟು ಗಿಡಗಳಿದೆ, ಮಾವಿನ ಮರ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಪಕ್ಷಿಗಳೆಲ್ಲ ಕಿಚಿಪಿಚಿ ಅಂತ ಇರುತ್ತೆ, ಜೊತೆಗೆ ಗಾಡಿಗಳ ಸೌಂಡ್ ಬೇರೆ ಬರ್ತಿರುತ್ತೆ. ಸೊ ಹಾಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ನೆಕ್ಸ್ಟು ಸ್ಕಿಪ್ಪಿಂಗ್ ಆಡ್ಲಿಕ್ಕೆ ಹೋಗ್ತೀನಿ ನಾನು.
ನಾನು ಸದ್ಯಕ್ಕೆ ಎಕ್ಸಸೈಸ್ ಅಂತ ಈ ಸ್ಕಿಪ್ಪಿಂಗ್ ಒಂದೇ ಮಾಡ್ತಾ ಇರೋದು, ಬಟ್ ಇನ್ನು ಬೇರೆ ಬೇರೆ ಏನಾದರೂ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟು ಅದನ್ನು ಸಹ ಶೇರ್ ಮಾಡ್ತೀನಿ. ಏನಂದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ಐ ಫೀಲ್ ಹ್ಯಾಪಿ. ನನಗೆ ಈ ಥರ ಸ್ಕಿಪ್ಪಿಂಗ್ ಆಡೋದೆಲ್ಲ ತುಂಬ ಇಷ್ಟ. ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕಲ್ವ. ಸೊ ಹಾಗಾಗಿ ಸ್ಕಿಪ್ಪಿಂಗ್ ಆಡ್ತೀನಿ ನಾನು ಡೈಲಿ ಬೆಳಗ್ಗೆ. ಹೀಗೆ ಕಂಟಿನ್ಯೂಸ್ ಆಗಿ ಮಾಡಿ ಹೀಗೆ ಒಂದು 10 ಸೆಕೆಂಡ್ಸ್ ಈ ಥರ ಬ್ರೇಕ್, ಈ ಥರ ಒಂದು 3 ಸೆಟ್ ಮಾಡ್ತಿದ್ದೀನಿ ನಾನು. ಸೊ ಯಾರೆಲ್ಲ ಈ ಥರ ಏನು ಎಕ್ಸಸೈಸ್ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ನಂದು ಸ್ಕಿಪ್ಪಿಂಗ್ ಎಲ್ಲ ಮುಗೀತು, ಬಂದೆ ವಾಪಸ್. ಏನಂದರೆ ಈಗ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಎತ್ತಿಡಬೇಕು. ಡಿಶ್ ವಾಷರಲ್ಲಿ ಪಾತ್ರೆಗಳು ರಾತ್ರಿ ಹಾಕ್ತೀನಿ ನಾನು ಡಿಶ್ ವಾಷರಿಗೆ. ಸೊ ದಟ್ ಬೆಳಗ್ಗೆ ಅಷ್ಟೊತ್ತಿಗೆ ನನಗೆ ಪಾತ್ರೆಗಳೆಲ್ಲ ರೆಡಿ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಇವಾಗ ಜೀರಿಗೆ ನೀರೇನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಮುಂಚೆ ಹೀಟರ್ ಹಾಕಿದ್ದೀನಿ. ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು, ಸೊ ಹಾಗೇ ಒಂದು ಸೈಡು ನೈವೇದ್ಯಕ್ಕೆ ಇಟ್ಟು ಇನ್ನೊಂದು ಸೈಡು ಜೀರಿಗೆ ನೀರೇನಾದ್ರು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಜೀರಿಗೆ ನೀರು ಮಾಡೋದು ಇಲ್ಲಾಂದರೆ ಆಮ್ಲ ಜ್ಯೂಸ್ ಕುಡಿಯೋದು ಅಂತ. ಸೊ ನಾವು ಈ ಥರ ಏನಾದರೂ ಟೈಮ್ ಕೊಟ್ಕೊಳ್ಳೋದು, ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಮುಂಚೆ ನನಗೂ ಸಹ ಆಗ್ತಾ ಇರಲಿಲ್ಲ. ಬರೀ ಮಕ್ಕಳು, ಬೇರೆ ಟೆನ್ಷನ್ಸ್, ಬೇರೆ ಸ್ಟ್ರೆಸ್ ಇದ್ರೊಳಗೆ ಇರ್ತಾ ಇದ್ದೆ ನಾನು ಯಾವಾಗ್ಲೂ. ಅಂದರೆ ನನಗೆ ಫೀಲ್ ಆಗ್ತಿತ್ತು ನನಗೆ ನಿದ್ದೆ ಸರಿಗೆ ಆಗ್ತಿಲ್ವೇನೋ ಅನ್ನೋ ಥರ ಎಲ್ಲ. ಆ್ಯಕ್ಚುಲಿ ನಿದ್ದೆ ಸರಿಗೆ ಆಗ್ತಾ ಇರಲಿಲ್ಲ. ಐ ವಾಸ್ ನಾಟ್ ಏಬಲ್ ಟು ಸ್ಲೀಪ್ ಪ್ರಾಪರ್ಲಿ. ಏನಂದರೆ ಮೆಂಟಲ್ ಹೆಲ್ತ್ ಅನ್ನೋದು ಒಂದು ಮನುಷ್ಯಂಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮೆಂಟಲ್ ಹೆಲ್ತ್ ಅಂತ ನನಗನ್ಸುತ್ತೆ, ಬಿಕಾಸ್ ಆಫ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಏನಂದರೆ ಆ್ಯಕ್ಚುಲಿ ನಾನು ಇಷ್ಟು ವೆಯ್ಟ್ ಗೈನ್ ಆಗಿದ್ದೀನಿ ಆ್ಯಂಡ್ ನಾನು ಇಷ್ಟು ದಪ್ಪ ಇರಲಿಲ್ಲ ಮುಂಚೆ. ಐ ವಾಸ್ ವೆರಿ ಏನಂದರೆ ತುಂಬ ಸಣ್ಣ ಆಗಿದ್ದೆ. ಆಫ್ಟರ್ ನಂದು 2 ಮಕ್ಕಳು ಹುಟ್ಟಿದ ಮೇಲೂ, ನಮ್ಮ ರಾಜ್ಮಿ ಡೆಲಿವರಿ ಆದಮೇಲೂ ನಾನು ಸಣ್ಣ ಇದ್ದೆ. ಆ್ಯಂಡ್ ಚೋಟು ಡೆಲಿವರಿ ಆದಮೇಲೆ ಐ ವಾಸ್ ಲೈಕ್ ವೆರಿ ಸ್ಲಿಮ್ ಆಗಿದ್ದೆ, ತುಂಬ ಸಣ್ಣ ಆಗಿದ್ದೆ. ಐ ವಾಸ್ ಲೈಕ್ ನಂದು ಮದುವೆಗೆ ಮುಂಚಿನ ವೆಯ್ಟಲ್ಲಿದ್ದೆ ನಾನು ಆ್ಯಕ್ಚುಲಿ. ಆ್ಯಂಡ್ ಚೋಟು ಅವಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೂ ಸಹ ಅದೇ ವೆಯ್ಟ್ ಮೇಂಟೈನ್ ಆಗಿತ್ತು ನನಗೆ. ಹಾಲು ಕುಡ್ಸೋ ತನಕ ಅಮ್ಮಂದ್ರು ಸಣ್ಣ ಇರ್ತಾರೆ ಆ್ಯಂಡ್ ಹಾಲು ಬಿಡಿಸಿದ ತಕ್ಷಣ ದಪ್ಪ ಆಗ್ತಾರೆ, ಆ ಥರ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ. ಬಟ್ ನನ್ನ ವಿಷಯದಲ್ಲಿ ಆ ಥರ ಇರಲಿಲ್ಲ. ನಾನು ಸಣ್ಣನೇ ಇದ್ದೆ. ಈವನ್ ಆಫ್ಟರ್ ನನ್ನ ಮಗಳಿಗೆ ಹಾಲು ಬಿಡಿಸಿದ್ದಾದ್ಮೇಲೂ ನಾನು ತುಂಬ ಸಣ್ಣನೇ ಇದ್ದೆ. ದರ್ ವಾಸ್ ಲಾಟ್ ಆಫ್ ಸ್ಟ್ರೆಸ್ ಇನ್ ಮೈ ಲೈಫ್. ಸಮ್ಹೌ ನಾನು ಅದನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂತ ನನಗೆ ಚಾಲೆಂಜ್ ತೊಗೊಂಡು ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಅದರಲ್ಲಿ ಸ್ವಲ್ಪ ನಾನು ಸಕ್ಸೀಡ್ ಆಗಿದ್ದೀನಿ ಸಹ. ಸೊ ಅದಾದಮೇಲೆ ನನಗೆ ಅನ್ಸಕ್ಕೆ ಶುರು ಆಯಿತು, ಐ ಆಮ್ ಲೈಕ್ ಏನಂತಾರೆ ಸೆಲ್ಫ್ಲೆಸ್ಲಿ ನನಗೆ ಟೈಮ್ ಇಲ್ಲ. ಸೆಲ್ಫ್ಲೆಸ್ಲಿ ನಾನು ಎಲ್ಲದನ್ನು ಎಲ್ರಿಗೂ ಮಾಡೋಕ್ಕೆ ಹೋಗ್ತಿದ್ದೀನಿ. ನನಗೆ ಟೈಮ್ ಕೊಟ್ಕೋಬೇಕು. ಐ ಆಮ್ ಆಲ್ಸೋ ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟ್ ಅಲ್ವಾ, ಆ್ಯಂಡ್ ನನ್ನ ಮಕ್ಕಳಿಗೆ ನಾನು ಇಂಪಾರ್ಟೆಂಟ್ ಅಲ್ವಾ. ಸೊ ಬಿಕಾಸ್ ಆಫ್ ಮೈ ಕಿಡ್ಸ್ ನಾನು ಸ್ಟ್ರಾಂಗ್ ಆಗಿರಬೇಕು. ಸೊ ಮೆಂಟಲ್ ಹೆಲ್ತ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಯಾರಿಗಾದರೂ ತುಂಬ ಸ್ಟ್ರೆಸ್ ಆಗ್ತಿದೆ ಅಥವಾ ನಿಮಗೆ ಏನೋ ಹೇಳ್ಕೊಳಕ್ಕಾಗ್ತಿಲ್ಲ, ನನಗೆ ತುಂಬ ಹಿಂಸೆ ಅನ್ನಿಸ್ತಾ ಇದೆ, ಈ ಥರ ಎಲ್ಲ ಯಾರಿಗಾದರೂ ಫೀಲ್ ಆದರೆ ದಯವಿಟ್ಟು ಯಾರಾದರೂ ಥೆರಪಿಸ್ಟ್ನ ಮೀಟ್ ಮಾಡಿ. ಆ್ಯಂಡ್ ನಿಮಗೆ ಯಾರು, ನನಗೆ ಆ ಥರ ಥೆರಪಿಸ್ಟ್ ಹತ್ರ ಎಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಯಾರು ತುಂಬ ಹತ್ತಿರವಾಗಿರ್ತಾರೆ ಅವ್ರ ಹತ್ರ ಮಾತಾಡಿ ನಿಮ್ಮ ಮೆಂಟಲ್ ಇಶ್ಯೂಸ್ ಏನಿದೆ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ದಟ್ ಈಸ್ ವಾಟ್ ಹ್ಯಾಪನ್ ಟು ಮೀ ಆಲ್ಸೋ.
ನಾನು ಐ ಹ್ಯಾವ್ ಬಿಕಮ್ ಲೈಕ್ ಏನಂತಾರೆ ಸ್ಟ್ರೆಸ್ ಈಟರ್. ನನಗೆ ಎಷ್ಟು ಸ್ಟ್ರೆಸ್ ಅಂದರೆ ನನಗೆ ನಿದ್ದೆ ಸರಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಅದೇ ಸ್ಟ್ರೆಸ್ಸಿಂದ ಚೆನ್ನಾಗಿ ಏನಾದ್ರು ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತದೆ. ಐ ಹ್ಯಾವ್ ಬಿಕಮ್ ಹೇಗಾಗಿದೆ ಅಂತಂದರೆ ಲೈಕ್ ಒನ್ ಸ್ಟ್ರೆಸ್ ಈಟರ್. ನಾನು ಹೇಗೆ ಅಂದರೆ ನನಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಅಂದರೆ ನಂಗೆ ತುಂಬ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇತ್ತು, ತುಂಬ ಸ್ವೀಟ್ಸ್ ತಿನ್ಬೇಕು ಅನಿಸ್ತಾ ಇತ್ತು, ಲೈಕ್ ಮೆನಿ ಥಿಂಗ್ಸ್. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ. ಕೆಲವೊಬ್ಬೊಬ್ಬರಿಗೆ ನಾನು ಯಾರ ಜೊತೆನೂ ಮಾತಾಡಬಾರ್ದು, ಸುಮ್ಮನೆ ರೂಮಲ್ಲಿ ಬಾಗ್ಲಾಕೊಂಡು ಕುತ್ಕೋಬೇಕು ಅನಿಸ್ಬೋದು. ಇನ್ನು ಕೆಲವೊಬ್ಬೊಬ್ಬರಿಗೆ ಲೈಕ್ ಅವ್ರ ಆ್ಯಂಗರ್ ಇಶ್ಯೂಸ್ ಜಾಸ್ತಿ ಆಗ್ಬೋದು, ಏನು ಬೇಕಿದ್ರೂ ಆಗ್ಬೋದು. ಸೊ ನನಗೆ ಅರ್ಥ ಆಗಿದ್ದೇನೆಂದರೆ ಮೆಂಟಲ್ ಹೆಲ್ತ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ಹೆಲ್ತ್ ಮೇಲೇ ನಮ್ಮ ಸುತ್ತಮುತ್ತ ನಮ್ಮ ಸರೌಂಡಿಂಗ್ಸ್ನ ನಾವು ಹೆಂಗೆ ಇಟ್ಕೋತೀವಿ ಅನ್ನೋದು ಸಹ ಡಿಪೆಂಡ್ ಆಗುತ್ತೆ. ಸೊ ಅದೇ ಸ್ಟ್ರೆಸ್ಸಿಂದ ಐ ಹ್ಯಾಡ್ ಲಾಟ್ ಆಫ್ ಆ್ಯಂಗರ್ ಇಶ್ಯೂಸ್. ಸೊ ಇದನ್ನೆಲ್ಲ ಹೇಗಾದ್ರೂ ಓವರ್ಕಮ್ ಮಾಡಬೇಕು. ನಾವು ಅದೇ ಸ್ಟೇಜಲ್ಲೇ ಇರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಯಾರಿಗಾದರೂ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಲೈಕ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇಸ್ ಸಮಥಿಂಗ್ ವಿಚ್ ಇಸ್ ಲೈಕ್ ಒಂದು ದೊಡ್ಡ ಭೂತ ಥರ ಆಗಿಬಿಟ್ಟಿದೆ. ತಾಯಂದ್ರಿಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಟ್ ದ ಸೇಮ್ ಟೈಮ್ ಅನುಭವಿಸ್ಲಿಕ್ಕಾಗಲ್ಲ. ಬಟ್ ಒಂದು ಹೇಳ್ತೀನಿ ಎಲ್ರಿಗೂ, ಯು ಆರ್ ನಾಟ್ ಅಲೋನ್. ನಿಮ್ಮ ಥರನೇ ಸಾವಿರಾರು ಜನಗಳಿದ್ದಾರೆ. ಆ್ಯಂಡ್ ಮಾತಾಡಿ, ಮನಸ್ಸು ತಿಳಿಯಾಗಿಟ್ಕೊಳ್ಳಿ. ಮನಸ್ಸು ತಿಳಿಯಾಗಿಟ್ಕೊಂಡಷ್ಟು ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ, ಆರಾಮಾಗಿ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ನಮ್ಮ ಮೇಲೆ ನಾವೇ ಸೆಲ್ಫ್ ಕೇರ್ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಆದ್ದರಿಂದ ನಾನು ಅಷ್ಟೇ ಇವಾಗ ಮುಂಚೆ ಎಲ್ಲ ನನಗೂ ತುಂಬ ಏನೋ ಫೀಲ್ ಆಗ್ತಿತ್ತು. ನೋಡೋಣ ಯಾವಾಗಾದರೂ ನೆಕ್ಸ್ಟು ಏನೇನು ಯಾಕೆ ನನಗೆ ಆ ಥರ ಆಯಿತು ಅನ್ನೋದನ್ನು ಯಾವ್ದಾದ್ರು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ನಾನು ಹೇಳೋದೇನೆಂದರೆ ಫಸ್ಟು ನಾವು ಸೆಲ್ಫ್ ಕೇರ್ ಮಾಡ್ಕೋಬೇಕು. ಲೈಕ್ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್, ನಿಮಗೆ ಏನು ಖುಷಿ ಕೊಡುತ್ತೆ, ಎಕ್ಸಸೈಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಅಥವಾ ಅಡುಗೆ ಮಾಡೋದು, ಏನು ಖುಷಿ ಕೊಡುತ್ತೆ ಅದನ್ನು ಮಾಡಿ. ಆ್ಯಂಡ್ ಅಷ್ಟೇ. ನಾನು ಇವಾಗ ನನ್ನ ಲೈಫ್ ಸ್ಟೈಲ್ನ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಟು ಓವರ್ಕಮ್ ನನಗೇನೇನು ಸ್ಟ್ರೆಸ್ ಇತ್ತು ಆ ಸ್ಟ್ರೆಸ್ನ ನಾನು ಓವರ್ಕಮ್ ಮಾಡಬೇಕಂದ್ರೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಲ್ಲ. ಬಿಕಾಸ್ ನನ್ನ ಮಕ್ಕಳು ಚಿಕ್ಕವರಿದ್ದಾರೆ. ಆ್ಯಂಡ್ ಅದರಿಂದ ನನ್ನ ಸ್ಟ್ರೆಸ್ಸಿಂದ ಅದು ನನ್ನ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗಬಾರ್ದು. ಬಿಕಾಸ್ ನಾನೇನಾದರೂ ಅವರಿಗೆ ಅದು ನನ್ನ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆದರೆ ಅದು ಬೇರೆ ಥರನೇ ಆಗಿಬಿಡುತ್ತೆ. ಬಿಕಾಸ್ ಅವರಿನ್ನೂ ಚಿಕ್ಕವರಿದ್ದಾರೆ ಆ್ಯಂಡ್ ಅವ್ರ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ನನ್ನ ರೊಟೀನ್, ನನ್ನ ಲೈಫ್ ಸ್ಟೈಲ್ನ ನಾನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಖುಷಿ ಕೊಡುತ್ತೋ ಅದು ಮಾಡಿ. ಲೈಕ್ ಬುಕ್ಸ್ ಓದ್ಬೋದು. ನನಗೆ ಏನಂದರೆ ತುಂಬ ನಾನು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ನನಗೆ ನನ್ನ ತಲೆಯಲ್ಲಿ ಈ ಥರದ್ದು ಏನೇನೋ ನೆಗೆಟಿವ್ ಥಾಟ್ಸ್ ಆಗಲಿ ಅಥವಾ ನನಗೆ ಸ್ಟ್ರೆಸ್ ಆಗಲಿ ನನ್ನ ತಲೆಗೆ ಬರಬಾರ್ದು ಅನ್ನೋ ಥರ ಆದಷ್ಟು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ನಾನು 100% ರೀಚ್ ಆಗಿದ್ದೀನಿ ಅಥವಾ ನಾನು 100% ಓವರ್ಕಮ್ ಆಗಿದ್ದೀನಿ ಅಂತ ನಾನು ಖಂಡಿತ ಹೇಳಲ್ಲ. ಯಾಕೆಂದರೆ ಕೆಲವೊಂದೊಂದು ಏನಂತಾರೆ, ಕೆಲವೊಂದೊಂದು ಥಿಂಗ್ಸ್ ಅದು ನಾವು ಬೇಡ ಅಂತಂದರೂ ಕೆಲವೊಂದೊಂದು ಥಿಂಗ್ಸ್ ನಮ್ಮ ಮನಸ್ಸಿಗೆ ತುಂಬ ಹಾಂಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಯು ಆರ್ ನಾಟ್ ಅಲೋನ್. ಹೆಣ್ಮಕ್ಳು ಯಾರ್ಯಾರು ತಾಯಂದ್ರಿದ್ದೀರಾ ಅಥವಾ ದೊಡ್ಡವರಿದ್ದೀರಾ, ಚಿಕ್ಕವರಿದ್ದೀರಾ, ಲೈಕ್ ಆ ಏಜಿಗೆ ತಕ್ಕಂತೆ ಆ ಸ್ಟ್ರೆಸ್ ಇದ್ದೇ ಇರುತ್ತೆ. ಮಕ್ಕಳಿಗೆ ಓದೋ ಟೆನ್ಷನ್ನು, ತಾಯಂದ್ರಿಗೆ ಮಕ್ಕಳು ನೋಡ್ಕೋಬೇಕು, ಮನೆ ಮೇಂಟೈನ್ ಮಾಡಬೇಕು, ಮನೆ ಮ್ಯಾನೇಜ್ ಮಾಡಬೇಕು ಅನ್ನೋ ಟೆನ್ಷನು, ಹೀಗೆ ಸಾವಿರಾರು ರೀತಿ ಸ್ಟ್ರೆಸ್ಗಳಿದ್ದೇ ಇರುತ್ತೆ. ಬಟ್ ಆದಷ್ಟು ಕಾಮಾಗಿರಿ. ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮಕ್ಕಳು ಮಲಗಿದ್ದಾರೆ. ಸೊ ದಿಸ್ ಈಸ್ ಮೈ ಮೀ ಟೈಮ್. ಅವ್ರು ಎದ್ದೇಳೋ ತನಕ ಅಷ್ಟೇ ನನ್ನ ಮೀ ಟೈಮ್. ಐ ಡೋಂಟ್ ನೋ ಯಾವಾಗ ಎದ್ದೇಳ್ತಾರೆ ಅಂತ. ಬಿಕಾಸ್ ಕೆಲವೊಂದೊಂದು ಸರಿ ಬೇಗನೂ ಎದ್ದೇಳ್ತಾರೆ, ಕೆಲವೊಂದೊಂದು ಸರಿ ತುಂಬ ಹೊತ್ತು ಮಲಗ್ತಾರೆ ನಾನು ಅವ್ರ ಪಕ್ಕ ಇಲ್ಲ ಅಂದರೆ. ಸೊ ಇಟ್ ಡಿಪೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಸೊ ನಮಗೆ ನಾವು ಟೈಮ್ ಕೊಟ್ಕೋಬೇಕು, ನಮಗೆ ನಾವು ಸೆಲ್ಫ್ ಕೇರ್ ಮಾಡಬೇಕು. ವಿ ಶುಡ್ ಲವ್ ಅವರ್ ಸೆಲ್ಫ್ ಫಸ್ಟ್. ಆಮೇಲೆ ನಮಗೆ ನಾವು ಪ್ರೀತಿ ಕೊಟ್ಕೊಂಡಿಲ್ಲ, ನಮಗೆ ನಾವು ಇಷ್ಟಪಟ್ಟಿಲ್ಲ ಅಂತಂದರೆ ನಾವು ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕಾಗಲ್ಲ ಇನ್ನೊಬ್ಬರ ಮೇಲೆ. ಸೊ ಹಾಗಾಗಿ
ಯಾರ್ಯಾರು ಈ ಥರ ಸ್ಟ್ರೆಸ್ ತೊಗೊಂಡಿದ್ದೀರಾ ಪ್ಲೀಸ್ ಎಲ್ಲರೂ ಒಬ್ರ ಹತ್ರ ಮಾತಾಡಿ ನಿಮ್ಮ ಮನಸ್ಸು ತಿಳಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ತುಂಬ ವೇದಾಂತಿ ಅಲ್ಲ, ಏನಪ್ಪ ಇವಳು ಇಷ್ಟೊಂದು ಏನೇನೋ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಬಟ್ ಏನೋ ಹೇಳಬೇಕು ಅನ್ನಿಸ್ತು, ಯಾಕಂದರೆ ನಂತರ ತುಂಬ ಜನ ಹೆಣ್ಮಕ್ಳು ಸೈಲೆಂಟಾಗಿ ಸಫರ್ ಆಗ್ತಿದ್ದಾರೆ ಈ ಡಿಪ್ರೆಷನ್, ಸ್ಟ್ರೆಸ್, ಮೆಂಟಲ್ ಟ್ರಾಮಾಸಿಂದ. ಸೊ ಅದ್ರ ಸಲುವಾಗಷ್ಟೇ ಸ್ಟ್ರಾಂಗ್ ಆಗಿರಿ. ನಾವು ಹೆಣ್ಮಕ್ಳು ಮಾಡೋಕ್ಕಾಗದೇ ಇರೋ ಕೆಲಸನೇ ಇಲ್ಲ, ಅದನ್ನು ನಾನು ನಂಬ್ತೀನಿ. ನಾವು ಮಾಡೋಕ್ಕಾಗದೇ ಇರೋ ಕೆಲಸ ಯಾವುದೂ ಇಲ್ಲ. ನಾವೆಲ್ಲರೂ ಈ ಜರ್ನಿಯಲ್ಲಿ ಒಟ್ಟಿಗಿದ್ರೆ ಏನು ಬೇಕಿದ್ರೂ ಸಾಧಿಸ್ಬೋದು. ನಾವು ಹೆಣ್ಮಕ್ಳು ಎಲ್ಲನೂ ಒಳಗಿಟ್ಕೊಂಡು ನಮ್ಮ ಫೀಲಿಂಗ್ಸ್ನೆಲ್ಲ ಹಿಡಿದಿಟ್ಕೊಂಡು ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಯಾರೇನು ಅನ್ಕೋತಾರೋ, ನಮ್ಮನ್ನು ತಪ್ಪಾಗಿ ಅನ್ಕೋತಾರೇನೋ, ಆ ಥರ ನಮ್ಮ ಫೀಲಿಂಗ್ಸ್ನೆಲ್ಲ ನಾವು ಯೂಶಲಿ ಎಲ್ಲ ಒಳಗಡೆ ಬಚ್ಚಿಟ್ಕೊಂಡಿರ್ತೀವಿ. ಬಟ್ ಅದೇ ಅನಿಸುತ್ತೆ ಒಂದಿನ ಅದು ದೊಡ್ಡ ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗೋದು ಅಂತ ನನಗೆ ಅನಿಸುತ್ತೆ. ದಟ್ ಈಸ್ ವಾಟ್ ಹ್ಯಾಪನ್ ಟು ಮೀ ಆ್ಯಸ್ ವೆಲ್. ನನಗೂ ಅದೇ ಆಗಿದ್ದು. ಯಾರೇನು ಅನ್ಕೋತಾರೋ, ನಾನೇನಾದರೂ ಇದನ್ನು ಹೇಳಿದ್ರೆ ಅದು ಆಪೋಸಿಟ್ ಅವರಿಗೆ ಬೇರೆ ಥರ ಅರ್ಥ ಆಗುತ್ತೇನೋ, ಅಥವಾ ಬೇರೆ ಥರ ತಗೋತಾರೇನೋ, ಅವ್ರ ಮನ್ಸಿಗೆ ಬೇಜಾರಾಗುತ್ತೇನೋ ಅಂತ ಅನ್ಕೊಂಡು ಒನ್ ಫೈನ್ ಡೇ ಬರ್ಸ್ಟ್ ಆಗಿ ಅದು ಏನೇನೋ ಆಗೋದಕ್ಕಿಂತ ಇಟ್ಸ್ ಬೆಟರ್ ಮನಸ್ಸು ಯಾವಾಗಲೂ ತಿಳಿಯಾಗಿ ಇಟ್ಕೊಂಡಿರ್ಬೇಕು, ಮೂವ್ ಆನ್ ಆಗಬೇಕು. ಅಲ್ಲೇ ಒಂದೇ ಜಾಗದಲ್ಲಿ ನಮ್ಮ ಮೈಂಡ್ ಇಟ್ಬಿಟ್ರೆ ಅಯ್ಯೋ ಹಿಂಗಾಯ್ತು ಹಂಗಾಯ್ತು ಅಂತಂದ್ರೆ ನಿಂತು ನೀರು ಆದಂಗೆ ಆಗಿಬಿಡುತ್ತೆ ಜೀವನ. ಸೊ ಹಾಗಾಗಿ ಆದಷ್ಟು ಏನಂತಾರೆ ಖುಷಿಯಾಗಿರಬೇಕು. ನಮಗೇನು ಇಷ್ಟನೋ ಅದು ಮಾಡಬೇಕು, ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬ ತುಂಬ ಲೇಟಾಗಿ ಅರ್ಥ ಆಯಿತು. ಸೊ ಇನ್ನೂ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಐ ಹ್ಯಾವ್ ಬಿಕಮ್ ಲೈಕ್ ದಿಸ್ ನಾವು. ಅದೆಷ್ಟು ಸೆಲ್ಫ್ ಕೇರ್ ಮಾಡ್ಕೋತೀನಿ. ನನಗೇನು ಇಷ್ಟ ಅನಿಸುತ್ತೋ ಅದನ್ನು ಮಾಡ್ತೀನಿ, ನನ್ನ ಮಕ್ಳಿಗೆ ಏನು ಇಷ್ಟ ಅನಿಸುತ್ತೋ ಅದನ್ನು ಮಾಡ್ತೀನಿ, ನನ್ನ ಫ್ಯಾಮಿಲಿಗೆ ಏನು ಖುಷಿ ಕೊಡುತ್ತೆ ಅನಿಸುತ್ತೋ ದಟ್ಸ್ ವಾಟ್ ಐ ಡೂ. ಸೊ ಇನ್ನು ನಾನು 100% ಓವರ್ಕಮ್ ಆಗಿಲ್ಲ, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಅಷ್ಟೇ. ಇವಾಗ ನೆಕ್ಸ್ಟು ಪಾತ್ರೆಗಳೆಲ್ಲ ಎತ್ತಿಟ್ಕೋಬೇಕು. ಸೊ ಡಿಶ್ ವಾಷರಲ್ಲಿ ಪಾತ್ರೆಗಳು ತೆಗೆದು ಆ್ಯಂಡ್ ಒಂದಷ್ಟು ಪಾತ್ರೆಗಳನ್ನ ಡಿಶ್ ವಾಷರಲ್ಲಿ ಇಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ಒರೆಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಯಾಕೆಂದರೆ ಇವ್ರು ಎದ್ದೇಳೋಷ್ಟೊತ್ತಿಗೆ ದೇವ್ರ ಪೂಜೆ ಆಗಿಬಿಟ್ರೆ ನನಗೆ ಇಡೀ ಡೇ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತಂದರೆ ನಮ್ಮ ಚೋಟು ಎದ್ದುಬಿಟ್ರೆ ಅವಳು ಏನು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ. ದೇವ್ರ ಮನೆ ಹೋಗಿ ಪೂಜೆ ಮಾಡ್ತಿದ್ರೆ ಅಲ್ಲೂ ಬಂದು ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಇವಾಗ ಫಸ್ಟ್ ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಬರ್ತೀವಿ. ಏನು ಇವಳು ಇಷ್ಟೊಂದು ಏನೇನೋ ಹೇಳ್ತಾ ಇದ್ದಾಳಲ್ಲ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಹೇಳಬೇಕು ಅಂತ ಅನ್ನಿಸ್ತು, ಯಾಕೆಂದರೆ ತುಂಬ ಜನ ಈ ಥರ ಸ್ಟ್ರೆಸ್ ಆ್ಯಂಗ್ಸೈಟಿಯಿಂದ ತುಂಬ ಜನ ಸಫರ್ ಆಗ್ತಿದ್ದಾರೆ. ಸೊ ಅದ್ರ ಸಲುವಾಗಿ ನಾನು ಈ ವಿಷಯನ ಮಾತಾಡಿದೆ ಅಷ್ಟೇ. ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇವಾಗಷ್ಟೇ ಪೂಜೆ ಮುಗೀತು. ಸೊ ಸ್ನಾನ ಆಯಿತು, ಪೂಜೆ ಆಯಿತು, ನನ್ನ ಮಕ್ಕಳಿಗೂ ಮಲಗಿದ್ದಾರೆ. ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ. ಅವಳನ್ನ ಎದ್ದಳಿಸಿ ಫಸ್ಟು ರೆಡಿ ಮಾಡಿಸಿ ತಿಂಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಇಷ್ಟು ಕೆಲಸ ಬಾಕಿ ಇದೆ. ಇನ್ನು ಏನಂದರೆ ನನ್ನ ಮಕ್ಕಳಿಬ್ಬರು ಮಲಗಿದ್ರಲ್ಲ, ಸೊ ಹಾಗಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಏನಂದರೆ ನೆಮ್ಮದಿಯಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೆ, ಯಾವುದೇ ಕಿರಿಕಿರಿ ಇಲ್ದಲೆ ಪೂಜೆ ಮಾಡೋದು ಒಂಥರ ಖುಷಿ. ಪೂಜೆ ಮಾಡಿದ್ಮೇಲೆ ಒಂಥರ ಮನಸ್ಸು ನಿರಾಳ ಅನಿಸುತ್ತೆ ನನಗೆ. ಕಾಮನಾಗಿ ಎಲ್ರಿಗೂ ಅನ್ನಿಸ್ಬೋದು, ಬಟ್ ನನಗೆ ಆರಾಮಾಗಿ ನನಗೆ ಒಂಥರ ದೇವ್ರ ಮನೆಯಲ್ಲಿ ನನ್ನದೇ ಸ್ಪೇಸಲ್ಲಿ ನಾನು ಕೂತ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಏನಂತಾರೆ ದೇವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅಥವಾ ಏನಾದ್ರು ಸ್ತೋತ್ರಗಳು ಹೇಳ್ಕೊಂಡು ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ನನಗಿದು ತುಂಬ ಖುಷಿ ಕೊಡುತ್ತೆ. ಸೊ ನಿಮಗೇನು ಖುಷಿ ಕೊಡುತ್ತೆ? ನೀವೇ ಅಂದರೆ ಲೈಕ್ ಮನಸ್ಸಿಗೆ ತುಂಬ ಖುಷಿ ಆಗಬೇಕು ಅಥವಾ ಲೈಕ್ ನಿಮಗೆ ಓಕೆ ಲೈಕ್ ನನಗಿದು ಇಷ್ಟ ಆಗುತ್ತೆ ಮಾಡೋಕ್ಕೆ ಅನ್ನೋದು ಯಾವ ಕೆಲಸ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಆ್ಯಂಡ್ ಇವಾಗ ನನ್ನ ಮಗಳನ್ನ ಎದ್ದಳಿಸಿ ಅವಳನ್ನು ಸ್ನಾನ ಮಾಡಿಸಿ ಮಿಕ್ಕಿದ ಕೆಲಸಗಳು ಮಾಡಬೇಕು.
ಈಗ ಹೋಗಿ ಅವಳನ್ನ ಎದ್ದೇಳಿಸ್ತೀನಿ. ಕಂಡ್ಬಿಡು ಪಾಪ, ಅವಳಿಗೆ ಇನ್ನೂ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಜೋರು ನಿದ್ದೆ ಬರ್ತಿದೆ. ಬಟ್ ಸ್ಕೂಲಿಗೆ ಟೈಮ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಸ್ನಾನ ಮಾಡ್ತೀವಿ, ನೀರು ಬಿಟ್ಟಿದ್ದೀನಿ. ಸಮ್ಮರ್ ಹಾಲಿಡೇಸಲ್ಲಂತೂ ಚೆನ್ನಾಗಿ 9 ಗಂಟೆ 10 ಗಂಟೆಗೆ ತನಕ ಎಲ್ಲ ಚೆನ್ನಾಗಿ ಮಲ್ಕೋತಾ ಇದ್ಲು. ಬಟ್ ಇವಾಗ ಬೇಗ ಎದ್ದೇಳಬೇಕಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಬಟ್ ಇಟ್ಸ್ ಓಕೆ. ಬಟ್ ಅವಳು ಶಿ ಈಸ್ ಯೂಸ್ ಟು ಇಟ್ ನಾವು. ಇವಾಗ ಎದ್ದೇಳಕ್ಕೆ ಏನು ಕಿರಿಕಿರಿ ಇಲ್ಲ. ಬಟ್ ನಾವಾಗ ಅವಳಗಳೇ ಎದ್ದೇಳಲ್ಲ, ನಾವಾಗ ನಾವು ಎದ್ದೇಳಿಸ್ಬೇಕು ಅಲ್ಲ. ಸ್ನಾನ ಮಾಡ್ಕೊಂಬರೋಣ. ಸ್ನಾನ ಮಾಡಿಸ್ಲಾ? ಇವಳಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದ ಮೇಲೆ ಸಿಗ್ತೀನಿ ನಾನು. ಏನು ಅದನ್ನು ನೋಡಿ, ಟೈಮ್ ಆಗೋಯ್ತು. ಎಷ್ಟು ಬೇಗ 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 ಅಂತಂದ್ರೂ ಟೈಮ್ ಆಗೇ ಬಿಡುತ್ತೆ. ಇದು ಕ್ಯಾಸ್ಟ್ ಐರನ್ ಹೆಂಚಲ್ಲ, ಸೊ ಹಾಗಾಗಿ ಇದಕ್ಕೆ ಆನಿಯನ್ಸ್ ಅವ್ರಲೇಬೇಕು, ಇಲ್ಲ ಅಂದರೆ ಒಂದೊಂದ್ಸರಿ ದೋಸೆ ಎದ್ದಾಳಲ್ಲ. ಸೊ ಹಾಗಾಗಿ ಈರುಳ್ಳಿ ಬಿಡಿಸ್ತಾ ಇದ್ದೀನಿ. ರಾಗಿನ ಸಾಮಾನ್ಯ ಈ ಥರ ಬೆಳಗ್ಗೆ ರೆಡಿ ಮಾಡಿಸಿ ಈ ಥರ ಅಡುಗೆ ಮನೇಲಿ ಕೂರಿಸ್ಕೊಂಡು ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ತಿಂಡಿ ತಿನ್ಸೋದು ಅವಳಿಗೆ ತುಂಬ ಇಷ್ಟ. ನಮ್ಮ ಮನೆಯವರಿಲ್ಲ ಅಂದರೆ ನಾನು ರಾಗಿನಿ ಹೀಗೆ ರೆಡಿ ಆಗೋದು. ಇವಳಿಗೆ ಚಟ್ನಿ ಪುಡಿ ಬೇಕಂತೆ. ಸೊ ಚಟ್ನಿ ಪುಡಿ ಅಲ್ಲಿ ಹಾಕ್ತಾ ಇದೆ. ಚಟ್ನಿ ಪುಡಿ ದೋಸೆ ಕೊಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ. ಆ್ಯಂಡ್ ಬಾಕ್ಸಿಗೆ ಮಾಡಬಾರ್ದು ರಾಗಿನಿ. ಆ್ಯಂಡ್ ಬಾಕ್ಸಿಗೆ ಆ್ಯಪಲ್ ಹಾಕೋಣ ಅಂತ. ಅವಳಿಗೆ ಚಟ್ನಿ ಪುಡಿ ಇಷ್ಟ. ಚಟ್ನಿ ಪುಡಿನೂ ಮಾಡಬೇಕು, ಸ್ವಲ್ಪ ಇದೆ, ಮಾಡ್ತೀನಿ. ನೋಡೋಣ, ಚಟ್ನಿ ಪುಡಿ ಮಾಡಬೇಕಾದ್ರೆ ಅದರ ರೆಸಿಪಿ ಶೇರ್ ಮಾಡ್ತೀನಿ. ಇವತ್ತು ಮಾಡೋಕ್ಕಾಗಲ್ಲ, ಯಾವತ್ತಾದ್ರೂ ಮಾಡಿದಾಗ ನೆಕ್ಸ್ಟ್ ಚಟ್ನಿ ಮಾಡಿದಾಗ ಚಟ್ನಿ ಪುಡಿ ರೆಸಿಪಿ ಶೇರ್ ಮಾಡ್ತೀನಿ. ಇಲ್ಲಿ ಒಂದು ಕಡೆ ನಮ್ಮ ರಾಗಿನಿ ತಿಂಡಿ ತಿಂತಾ ಇದ್ರೆ ನಾನು ಅವಳು ಬಾಕ್ಸಿಗೆ ಆ್ಯಪಲ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎದ್ದ ಇದೇನಿದು ಅಂಬೆಗಲ್ಲಿ ಇಟ್ಕೊಂಡು ಬಾ. ಎಲ್ಲಿ ಬಂದ್ಲು ಚೋಟು? ಗುಡ್ ಮಾರ್ನಿಂಗ್ ಚೋಟು ಮಗನೇ. ನನ್ನ ಮುದ್ದು ನೀವು ಬೈಕ್ ಏನು ಮಾಡಿಲ್ಲ. ಬೈಕ್ ಮೇಲೆ ಅಮ್ಮ ಮಾಡ್ಕೊಡುತ್ತೆ. ತಿಂಡಿ ಆಯಿತು. ಇವಾಗ ಕಾಫಿ ಮಾಡ್ಕೊಂಡಿದ್ದೀನಿ. ಚೋಟುಗೆ ಬೋರ್ ಆಗ್ತಿದೆ. ಅವಳು ಅಕ್ಕನ ಕರ್ಕೊಂಡು ಬರೋಣ ಬಾ ಅಂತ ಕರೀತಾ ಇದ್ದಾಳೆ. ಬಟ್ ಇನ್ನೂ ಈಗಲೇ ಬಿಡಲ್ಲ ಅವಳಿಗೆ. ನನ್ನ ಮಗಳಿಗೆ 1 o'clock ಬಿಡೋದು. ಇವಾಗ ಇನ್ನೂ 11 ಕಾಲಾಗಿದೆ. ಅವಾಗಿಂದ ಅಕ್ಕನ ಕರ್ಕೊಂಡು ಬರೋಣ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಹೊರಗಡೆ ಕೂರಿಸಿ ಅವಳದು ಕುದುರೆ ಅದೆಲ್ಲ ಇದೆಯಲ್ಲ, ಅಲ್ಲಿ ಕೂರಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಹಾಗೆ ನಾನು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗೋಣ ಅಂತ ಇದ್ದೀನಿ. ನಮ್ದು ರಾಗಿದು ಪಾಪು.
ಚೋಟುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಅಡುಗೆ ಮಾಡೋಣ ಅಂತ ಬಂದೆ. ಯಾಕೆಂದರೆ ರಾಗಿಣಿ ಬರೋ ಅಷ್ಟೊತ್ತಿಗೆ ಅಡುಗೆ ರೆಡಿ ಇದ್ದರೆ ಅವಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಊಟ ಮಾಡ್ತಾಳೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ನಾನು ಬಂದು ಆಲೂ ರೈಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ದೇವರಿಗೆ ನೈವೇದ್ಯಕ್ಕೆ ರೈಸ್ ಮಾಡಿದ್ನಲ್ಲ, ಸೊ ಅದೇ ರೈಸ್ನೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಂದರೆ ತುಂಬ ಸಿಂಪಲ್, ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಥರನೂ ಮಾಡ್ಬೋದು, ತುಂಬ ಕ್ವಿಕ್ಕಾಗುತ್ತೆ. ಏನಂದರೆ ಇಲ್ಲಿ ಬಾಣಲಿ ಇಟ್ಕೊಂಡು ಫಸ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಕಾಯ್ದಿದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹಾಗೆ ಕರಿಬೇವು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಒಂದು ಹಂತಕ್ಕೆ ಫ್ರೈ ಆಗಿದ ನಂತರ ನಾನು ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಸೊ ಅರಿಶಿನ ಸೇರಿಸಿದ ಮೇಲೆ ಮತ್ತೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷದ ಕಾಲ ಲಿಡ್ ಕ್ಲೋಸ್ ಮಾಡಿ ಮತ್ತೆ ನೀಟಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಇದಕ್ಕೆ ವಾಂಗಿಬಾತ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ MTR ಅವ್ರದ್ದು ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಮನೆಯಲ್ಲಿ ತಯಾರಿಸ್ಕೊಂಡಿರೋ ಅಂಥ ವಾಂಗಿಬಾತ್ ಪೌಡರ್ನೂ ಸಹ ಸೇರಿಸ್ಕೋಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನಾವು ಮುಂಚೆನೇ ಮಾಡಿಟ್ಕೊಂಡಿರೋ ಅನ್ನ ಇದನ್ನು ಹಾಕಿ ಕಲಸಿದ್ರೆ ಆಲೂ ರೈಸ್ ರೆಡಿ. ಇದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್. ಸೊ ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸ್ ರೆಸಿಪಿಗೂ ಸಹ ಯೂಸ್ ಮಾಡ್ಕೋಬೋದು, ತುಂಬ ಕ್ವಿಕ್ಕಾಗಿ ಆಗುತ್ತೆ. ರಾಗಿಣಿನೂ ಸಹ ಇವಾಗ ಸ್ಕೂಲಿಂದ ಬಂದಳು. ಸೊ ಅವಳಿಗೆ ಇವಾಗ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಸಿ ಊಟ ಮಾಡಿಸ್ತಾ ಇದ್ದೀನಿ. ಕೂತ್ಕೊಂಡು ನಾವು 3 ಜನ TV ನೋಡ್ತಾ ಹಾಗೆ ಊಟ ಮಾಡ್ತಾ ಕೂತಿದ್ದೀವಿ. ಇದು ಬಂದು ಸಂಜೆ ನಾನು ಈ ಥರ ಹೊರಗಡೆ ಕೂರಿಸ್ಕೊಂಡು ಇಬ್ಬರೂ ಸಂಜೆ ಹೊತ್ತಿಲ್ಲಿ ಆಟ ಆಡಿಸ್ತೀನಿ. ಟೈಮು 7:30 ಆಗಿದೆ. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸಂಜೆ ಹೊರಗಡೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ಇವ್ರನ್ನ. ಹಾಗೆ ನಮ್ಮ ಓನರ್ ಅವ್ರ ಮಗ ಸಹ ಬಂದ. ಅವನು ಚಿಕ್ಕವನು, ಲೈಕ್ 1.5 ವರ್ಷದವನು. 3 ಜನ ಸೇರ್ಕೊಂಡು ಆಟ ಆಡ್ತಾ ಇದ್ರು. ಹಾಗೆ ನಾನು ಅವ್ರನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ. ಸೊ ಹಾಗಾಗಿ ಏನು ರೆಕಾರ್ಡ್ ಮಾಡಲಿಲ್ಲ. ಆ್ಯಂಡ್ ಇವಾಗ ಅಡುಗೆ ರಾತ್ರಿ ಊಟಕ್ಕೆ ನನ್ನ ಮಕ್ಕಳಿಬ್ರು ಪಡ್ಡು ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಪಡ್ಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ, ಪಡ್ಡು ಆ್ಯಂಡ್ ತೆಂಗಿನಕಾಯಿ ಚಟ್ನಿ. ಇದು ನಮ್ಮ ಡಿನ್ನರ್ ಇವತ್ತಿಗೆ. ಬೆಳಗ್ಗೆನೆ ಕೇಳಿದ್ಲು ರಾಗಿಣಿ, ಬಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಪೂಜೆ ಮಾಡಿ ಅವಳನ್ನ ಎದ್ದಳಿಸಿ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ದೋಸೆ ಹಾಕ್ಕೊಟ್ಟಿದ್ದೆ, ಇವಾಗ ಪಡ್ಡು ಮಾಡಿಕೊಡ್ತಾ ಇದ್ದೀನಿ. ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು. ಸೊ ಹಾಗಾಗಿ ನಾನು ಈ ಥರ ರಂಗೋಲಿನ ಬಿಡಿಸಿದ್ದೀನಿ. ನನ್ನ ಈ ರಂಗೋಲಿ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.